ನೀವು ಸೋಮವಾರನೇ ನಾನ್ ವೆಜ್ ಮಾಡ್ತೀರಾ? ಹೌದು, ಸೋಮವಾರನೇ ಫುಲ್ಲು. ಎಷ್ಟು 80 ಮರಿ ಆದರೂ 90 ಮರಿ ಆಗಲಿ 100 ಮರಿ ಆಗಲಿ ಫುಲ್ಲು. ಭಟ್ರೆ ಮಟನ್ ಸಾಂಬಾರ್ ತಾನೆ? ಎಷ್ಟು ಕೆ ಜಿ ಇದು? 200 kg. ಏನೋ ಎಡವಟ್ ಮಾಡ್ತಾರೆ ಏನೋ ಅಂದ್ರಂಗಿತ್ತು. ಮಾಡ್ತಾರೆ, ತುಂಬಾ ಚೆನ್ನಾಗೈತೆ. ಕಸ್ಟಮರ್ ಅಂತ ಜನಗಳಂತ ಭಕ್ತಾದಿಗಳು ತುಂಬಾ ಭಕ್ತಿಯಿಂದ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಏನೇನು ಮಾಡ್ತಾ ಇದೀರಣ್ಣ? ನೋಡೋಣ, ಯಾಕೆ ಅವ್ರ ವಾಯ್ಸಲ್ಲಿ ಯಾಕಾರು ಹೇಳ್ತಾ ಇದೀನೋ ಅನ್ನೋ ಥರ ಇದೆ. ಬೇರೆ ದಿನದಲ್ಲಿ ಸೋಮವಾರದಲ್ಲಿ ಯಾವುದೇ ಕಾರಣಕ್ಕೂ ತಿನ್ನಂಗಿಲ್ಲ ನಾವು. ಯಾಕೆಂದರೆ ಅಲ್ಲಿ ಬ್ಯಾಟರಾಯ ಸ್ವಾಮಿ ಗಣದೇವರು, ಆ ಅಪ್ಪನಿಗೂ ಆಗಲ್ಲ, ಅದರಿಂದ ನಮ್ಗೆ ಈ ಅಮ್ಮನಿಗೂ ಆಗಲ್ಲ. ಈ ಅಮ್ಮ ಅವತ್ತು ಒಂದಿನ ಮಾತ್ರ ಪರ್ಮಿಷನ್ ಇಲ್ಲ, ಅದು ಇಲ್ಲಿ ತಿನ್ನಕ್ಕೆ ಮಾತ್ರ, ಆ ತಾಯಿ ಪ್ರಸಾದ ಅಂತ ತಿನ್ನಕ್ಕೆ ಮಾತ್ರ ಅಷ್ಟೇ ಕೊಟ್ಟಿರೋದು ಪರ್ಮಿಷನ್. ಥ್ಯಾಂಕ್ ಯು ಸರ್. ಎಂಡು ಮಾಡ್ತಾ ಇದ್ದೀನಿ. ನಮ್ಮ ಪೂಜಾರಪ್ಪರು ಹೇಳಿದ್ದಾರೆ ಎಂಡು. ಅಂದ್ರೆ ನಮ್ಮಂತವ್ರಿಗೆ ಊಟ ಹಾಕೋ ಜಾಗ ಅಷ್ಟಿರೋದ್ಕೂ ಹೊಟ್ಟೆ ತುಂಬಾ ಪೂರ್ಣಿಸ್ಬಿಡ್ಬೇಕು ಚೆನ್ನಾಗಿ. ವಿಡಿಯೋ ನೋಡ್ತಿವ್ರಿಗೆ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಇವತ್ತು ಕೂಡ ಒಂದು ಜಾತ್ರೆಗೆ ಬಂದಿದ್ದೀನಿ. ಈ ವರ್ಷ ಬೇರೆ ಜಾತ್ರೆ ವೀಡಿಯೋಗಳೇ ಆಗೋಯ್ತು. ಜಾತ್ರೆಯಲ್ಲಿ ನಡೆಯುತ್ತೋ ಗುಂಡ ಅಲ್ಲಿ ಪ್ರತ್ಯಕ್ಷ ಆಗಿರ್ತಾನೆ. ಅದು ಕೂಡ ಕನಕಪುರ ತುಗ್ನಿಗೇಟು ಸಂಪಿಗೆನ ದೊಡ್ಡಿಲಿ ನಡೀತಿರೋ ತೆಳ್ಮಂಗಳಮ್ಮ ದೇವಿಗೆ ಜಾತ್ರೆಗೆ ಬಂದಿದ್ದೀನಿ. ಹಂಗೆ ಇದಕ್ಕೆ ಮೂಲ ದೇವರು ಪಡ್ದಾಳಮ್ಮ ಅಂತ ಕೂಡ ಕರೀತಾರೆ. ಆ ಜಾತ್ರೆಗೆ ಬಂದಿದ್ದೀನಿ. ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಜಾತ್ರೆ ಅದು ಸೋಮವಾರ ನಾನ್ ವೆಜ್ ಮಾಡ್ತಾರೆ. ಅದು 1-2 ಮರಿ ಎಲ್ಲ, ಬರೋಬ್ಬರಿ 72 ಮರಿನ ಹೊಡಿತಾರೆ. ಈ ಜಾತ್ರೆಗೆ 4,000 ಜನ ಸೇರ್ತಾರಂತೆ. ಸೋಮವಾರ ತುಂಬ ಜನ ನಾನ್ ವೆಜ್ ತಿನ್ನಲ್ಲ, ಹಂಗೆ ಇವರು ಕೂಡ ನಾನ್ ವೆಜ್ ತಿನ್ನಲ್ವಂತೆ. ವರ್ಷಕ್ಕೆ ಒಂದೇ ದಿನ, ಅದು ಇವತ್ತು ಅಂದರೆ ಸೋಮವಾರ ತಿಂತಾರೆ. ಈ ಜಾತ್ರೆನ ಬಂದು ಆಲ್ಮೋಸ್ಟ್ ಅಲ್ಲಿ 7 ಹಳ್ಳಿಗಳು ಸೇರಿಕೊಂಡು ಮಾಡ್ತಾರೆ. ಶನಿವಾರ ಶುರುವಾಗಿ ಬುಧವಾರಕ್ಕೆ ಎಂಡ್ ಆಗುತ್ತೆ. ಈ ಭಾನುವಾರ ಬಂದು ಹಸು, ಅಂದರೆ ಹಸುಗೆ ಒಂದು ಕಟ್ಟಿಗೆನ ಕಟ್ಟಿರ್ತಾರೆ. ಅದಕ್ಕೆ ಅಂದರೆ ಬಸವಕ್ಕೆ ಪೂಜೆ ಮಾಡಿ, ಹಿಂದ್ಗಡೆ ಟ್ರ್ಯಾಕ್ಟ್ರು ಬರ್ತಾ ಇರುತ್ತೆ, ಮುಂದ್ಗಡೆ ಟಮಟೆ ಹೊಡಿತಾ ಇರ್ತಾರೆ, ಹಿಂದ್ಗಡೆ ಬಸವ ಬರ್ತಾ ಇರುತ್ತೆ, ಅದ್ರ ಹಿಂದ್ಗಡೆ ಟ್ರ್ಯಾಕ್ಟ್ರು. ಪ್ರತಿಯೊಂದು ಮನೆಯಿಂದನೂ ದೇವ್ರಿಗೆ ಪೂಜೆ ಮಾಡಿ, ಅಂದರೆ ಬಸವನಿಗೆ ಪೂಜೆ ಮಾಡಿ, ಅವ್ರ ಕೈಯಲ್ಲಿ ಏನಾಗುತ್ತೆ ಕಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಕಟ್ಟಿಗೆಗಳನ್ನ ಕೊಡ್ತಾರೆ. ಆ ಕಟ್ಟಿಗೆ ಏನು ಅಂತಂದರೆ, ಆ ಬಸವ ಇಡೀ ಊರುಗಳನ್ನೆಲ್ಲ ಸುತ್ತಕೊಂಡು ಇಲ್ಲಿ ದೇವಸ್ಥಾನದ ಹತ್ರ ಬರುತ್ತೆ. ಇಲ್ಲಿ ಗುಂಡಿನ ತೋಡಿರ್ತಾರೆ, ಅಂದರೆ ಕುಂಡಕ್ಕೆ ಗುಂಡಿನ ತೋಡಿರ್ತಾರೆ. ಅಲ್ಲಿ ಬಂದು ನೀಟಾಗೆ ದೇವ್ರನ್ನ ಮೆರವಣಿಗೆ, ಅಂದರೆ ಫುಲ್ಲು ದೇವಸ್ಥಾನ ಎಲ್ಲ ಸುತ್ತಿ ಆ ಕೊಂಡನ ಸುತ್ತಿ ಆಮೇಲೆ ಒಂದು ಕಡೆ ಡಂಪ್ ಮಾಡ್ತಾರೆ, ಅಂದರೆ ಒಂದು ಕಡೆ ಇಳಿಸ್ತಾರೆ. ಇಳಿಸಿದ್ಮೇಲೆ ನೀಟಾಗೆ ಆ ಕೊಂಡನ ನೀಟಾಗೆ ಆ ಕಟ್ಟಿಗೆಗಳನ್ನ ಜೋಡಿಸಿ ಕರೆಕ್ಟಾಗಿ 12 ಗಂಟೆಗೆ ಪೂಜಾರಪ್ಪ ಬಂದು ಪೂಜೆ ಮಾಡಿ ಆಮೇಲೆ ಬೆಂಕಿನ ಅಂಟಿಸ್ತಾರೆ. ಇಡೀ ನೈಟು ಆ ಬೆಂಕಿ ಉರಿತಾನೆ ಇರುತ್ತೆ, ಅಂದರೆ ಕೊಂಡ ಆಗಬೇಕಲ್ಲ, ಅದು ನೈಟು ಇದಾಗ್ತಾ ಇರುತ್ತೆ. ಒಂದು ಕಡೆ ಕೊಂಡ ಆಗ್ತಾಯಿದ್ರೆ ಇನ್ನು ಮನೆಗಳಲ್ಲಿ ತಂಬಿಟ್ಟುಗಳನ್ನ ಮಾಡ್ಕೋತಾರೆ. ಇನ್ನು ಬೆಳಗ್ಗೆ ಆಗ್ತಿದ್ದಂಗೆ ತಂಬಿಟ್ಟುಗಳಿಗೆ ನೀಟಾಗೆ ಡೆಕೋರೇಷನ್ ಎಲ್ಲ ಮಾಡಿ ಅದಕ್ಕೆ ದೀಪ ಹಚ್ಕೊಂಡು ಪ್ರತಿಯೊಂದು ಹಳ್ಳಿಗಳಿಂದ, ಅಂದರೆ ಅವ್ರವ್ರ ಮನೇಲಿ ಹೆಣ್ಮಕ್ಳುಗಳು ತಂಬಿಟ್ಟನ್ನ ಎತ್ಕೊಂಡು ಮೆರವಣಿಗೆಯಲ್ಲಿ ಬರ್ತಾರೆ. ಅಲ್ಲಿ ದೇವಸ್ಥಾನ ಇದೆ, ಆ ದೇವಸ್ಥಾನದಿಂದ ಅಲ್ಲಿಂದ ಮೆರವಣಿಗೆ ಬಂದು ಇಲ್ಲಿ ಬರ್ತಾನೆ ಮರಿ ಹೊಡಿತಾರೆ. ಹಂಗೆ ಇಲ್ಲಿ ಕೊಂಡ ಹತ್ರ ಬಂದು ಒಂದು ಮರಿ ಹೊಡಿತಿದ್ದಂಗೆ ಕೊಂಡನ ಆಯ್ತಾರೆ. ಸೊ ಇಷ್ಟು ಈ ಪ್ರೊಸೆಸ್ಸು. ಇದು ಸೋಮವಾರ ನಡೆಯುತ್ತೆ. ಇದಾಗ್ತಿದ್ದಂಗೆ ಸೋಮವಾರ ಸಂಜೆ ಅಷ್ಟೊತ್ತಿಗೆ 4,000 ಜನ ಸೇರ್ತಾರೆ. ಮರಿ ಹಿಗ್ಗ ಮುಗ್ಗ ಹೊಡಿತಾರೆ, ಅರಕೆಗಳನ್ನ ಹೊತ್ಕೊಂಡಿರ್ತಾರೆ. ಸೊ ಮರಿ ಹೊಡೆದು ಇಲ್ಲಿ 4,000 ಜನಕ್ಕೆ ಅಡುಗೆ ಮಾಡಿ ಹಾಕ್ತಾರೆ. ಇನ್ನು ಮಂಗಳವಾರ ಬಂದು ಮೆರವಣಿಗೆ ಇರುತ್ತೆ. ಇನ್ನು ಬುಧವಾರ ಬಂದು ಅವ್ರವ್ರ ಮನೆಗಳಲ್ಲಿ ಅವ್ರನ್ನ ನೆಂಟರುಗಳನ್ನ ಕರ್ಕೊಂಡು ಅವತ್ತು ನಾನ್ ವೆಜ್ ಮಾಡ್ತಾರೆ. ಹಂಗೆ ಅವತ್ತು ಗೋಪಾರಕ್ಕೆಲ್ಲ ಕೂಗಿ ತುಂಬ ಜೋರಾಗಿ ಮಾಡ್ತಾರೆ. ಇಷ್ಟು ನಾನು ತಿಳ್ಕೊಂಡಿರೋ ಕೆಲವೊಂದು ಇನ್ಫಾರ್ಮೇಷನ್ನು. ಇನ್ನೂ ಡೀಟೇಲಾಗಿ ಇಲ್ಲಿರೋರನ್ನ, ಅಂದರೆ ಸ್ಥಳೀಯರನ್ನ ಕೇಳಬೇಕು. ಸೊ ಅಲ್ಲಿ ಹೋಗಿ ಅವ್ರ ಹತ್ರ ಕೇಳಿ ಇನ್ನೂ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಕೆಲವೊಂದು ಏನೋ ತೊದಲಿದ್ರೆ ಕ್ಷಮಿಸ್ಬಿಡಿ, ನನಗೂ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಕೆಲವೊಂದು ತಿಳ್ಕೊಂಡು ಹೇಳಿದ್ದೀನಿ. ಈಗ ಅವ್ರ ಹತ್ರ ಇನ್ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನೆನ್ನೆನೇ ಬಂದೆ. ಸೊ ಏನೋ ಒಂಥರ ವೈಬ್ಸ್ ಒಂಥರ ಸಖತ್ತಾಗೈತೆ. ಅದರಲ್ಲೂ ಸೋಮವಾರ ನಾನ್ ವೆಜ್ ಮಾಡ್ತಾ ಇರೋದು ಅದೊಂಥರ ಖುಷಿ ಇದೆ. ಬನ್ನಿ ಒಳಗಡೆ ಹೋಗಿ, ಅಂದರೆ ಒಳಗಡೆ ಅಂತಂದರೆ ಈಗ ದೇವಸ್ಥಾನದ ಹತ್ರ ಹೋಗಿ ಯಾರತ್ತಾದರೂ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ದೇವರಾಜ್ ಅಂತ. ಸರ್ ಎಷ್ಟು ವರ್ಷದಿಂದ ಮಾಡ್ಕೊ ಬರ್ತಾ ಇದ್ದೀರಾ? ಇದು ತಲೆಮಾರದಿಂದ ಮಾಡ್ತಾಯಿದ್ದೀವಿ ಫುಲ್ಲು.
ತಾತ ಮುತ್ತಾತದಿಂದ ಒಂದು 200-300 ವರ್ಷದಿಂದ ಮಾಡ್ತಾಯಿದ್ದೀವಿ ಫುಲ್ಲು. ಆವಾಗ ಚಿಕ್ಕ ದೇವಸ್ಥಾನ ಇತ್ತು ಹಳೆ ಮನೇಲಿ, ಹಳೆ ಮನೇಲಿ ಮಾಡ್ತಾಯಿದ್ವಿ ಆವಾಗ. ಇವಾಗ ಎಲ್ಲ ಒಗ್ಗಟ್ಟಿಂದ ನಾವೇ ಒಂದು ದೇವಸ್ಥಾನ ಕಟ್ಕೊಂಡು 7-8 ಹಳ್ಳಿ ಫುಲ್ಲು ಸುತ್ತಮುತ್ತ ಹಳ್ಳಿ ಎಲ್ಲ ಬರ್ತಾರೆ, ಸಹಕಾರ ಮಾಡ್ತಾರೆ ಫುಲ್ಲು. ಅಂದರೆ ದೇವ್ರು ಹೋಯ್ತದೆ, ಕುಲ ಎಲ್ಲೋ ಐತೆ, ಎಲ್ಲಿಂದನೂ ನಿಡ್ಗಲಿಂದ ಈ ಕಡೆಯಿಂದ ಹಿಡಿದು ಫುಲ್ಲು ಎಲ್ಲೆಲ್ಲೋ ಐತೆ, ಎಲ್ಲ ಬರ್ತಾರೆ, ಹಬ್ಬ ಮಾಡ್ತಾರೆ ಒಟ್ಟಿಗೆ. ಮುಂಚೆ ಒಂದು 30-40 ಮರಿ ಬೀಳೋದು, ಇವಾಗ ಒಂದು 80-90 ಮರಿ ಬೀಳ್ತವೆ ಫುಲ್ಲು. ಎಲ್ಲ ಹರಕೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಹರಕೆ ಕಟ್ಕೋತಾರೆ, ಮಾಡ್ತಾರೆ. ಒಂದು ಹಬ್ಬ ವರ್ಷಕ್ಕೊಂದ್ಸತಿ 5 ದಿನ ಹಬ್ಬ ಮಾಡ್ತೀವಿ. ಅದರಲ್ಲಿ ಶನಿವಾರದಿಂದ ಸ್ಟಾರ್ಟ್ ಆಯ್ತದೆ. ಶನಿವಾರ ಹಿಂಗೆ ಮನೆಗೂ ನಮ್ಮ ಕುಲದವರು ಫುಲ್ಲು ಮಡಿಕೆ ಇರ್ತೀವಿ, ದೇವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಮಡಿಕೆ ಇಟ್ಟು ಪೂಜೆ ಮಾಡಿಸಿ ಕಳಿಸ್ತೀವಿ. ಆಮೇಲೆ ಭಾನುವಾರ ಎಳ್ವಾರ, ಅಂದರೆ ಸುತ್ತಮುತ್ತ ಒಂದೊಂದು ಹಳ್ಳಿಯಲ್ಲಿ ಮನೆಗೆ ಅವ್ರವ್ರು ಕಟ್ಕೊಬರೋದು, ಒಂದೊಂದು ಅವ್ರವ್ರ ಭಕ್ತಿ ಸೇರ್ ಮಾಡೋದು. ಇದು ಒಂದು 7-10 ಹಳ್ಳಿ ಸುತ್ತಮುತ್ತ ಅಂತೆ, ಹಳ್ಳಿ ಅಂತಲ್ಲ, ಜನ ಫುಲ್ಲು ಅವ್ರವ್ರ ಮನೇಲಿ ಎಷ್ಟೇ ಸಹಕಾರ ಆಯ್ತೋ ಹಂಗೆ ಮರದಿಂದ ಹಿಡ್ದು ಅವ್ರಿಗೆ ಸೌದೆ, ಒಬ್ಬೊಬ್ರು ಟ್ರ್ಯಾಕ್ಟರ್ ಗಟ್ಟಲ್ಲೇ ಕಳಿಸ್ತಾರೆ, ಒಬ್ಬೊಬ್ಬರು ಎತ್ತಿನ ಗಾಡಿ ಹಂಗೆ ಏರ್ ಕಟ್ಕೊಂಡು. ಈಗ ನೆನ್ನೆ ಫುಲ್ ಹಳ್ಳಿಕಾರಿಂದ ಹಳ್ಳಿಕಾರ್ ಸೇವೆ ಆಯಿತು. ಏನಂಗಂದ್ರೆ ಹಳ್ಳಿಕಾರು ದನಗಳು, ಹಳ್ಳಿಕಾರು, ಅದನ್ನ ಕರೆಸಿ ಫುಲ್ಲು ಅದರಲ್ಲಿ ಎಳ್ವಾರ ಎಳ್ಸ್ಕೊಬಂದ್ರು. ಅಂದರೆ ಮೆರವಣಿಗೆ ಮಾಡ್ಕೊಂಡು ಇದು ಬರ್ತಾರಲ್ಲ, ಮೆರವಣಿಗೆ, ಅದೇ ಹಳ್ಳಿಕಾರು, ಅದೇ ಅದ್ರದ್ದು ಅದರಲ್ಲಿ ಎಳ್ವಾರ ಎಳ್ಸ್ಕೊಬಂದ್ರು ನಿನ್ನೆ. ಎಳ್ವಾರ ಅಂದರೆ ಈಗ ಕೊಂಡಕ್ಕೆ ಸೋದೆ ಹಾಕ್ತಾರಲ್ಲ, ಅದು. ಅಂದರೆ ಎಲ್ಲರೂ ಕೊಡ್ತಾರೆ, ಮನೆಯಲ್ಲೂ ಎಲ್ಲರೂ ಮನೆಗೆ ಎಲ್ಲರೂ ಕೊಡ್ತಾರೆ. ಊರಿಗೆ ಸೌದೆ ನಾವು ಮೆರವಣಿಗೆ ಮಾಡ್ಕೊಂಡು ಎತ್ಕೊಬರ್ತೀವಿ. ಒಂದು ಊರು ಪೂರ್ತಿ, ಅದು ಮನೆಗೂ ಫುಲ್ಲು ಪೂಜೆ. ಆ ಒಂದು ಸೋದೆ ಆದರೂ ಎತ್ಕೊಬಂದ್ರು ಮನೆಗೂ ಪೂಜೆ ಮಾಡ್ಕೊಂಡು ಎತ್ಕೊಬರ್ತಾರೆ ಫುಲ್ಲು. ಈಗ ಒಂದು ಎಳ್ವಾರ ಬತ್ತು ಅಂದರೆ ಮನೆಯವರು ಬಂದು, ಈಗ ಈ ಊರಲ್ಲಿ ಈಗ ಪಕ್ಕದೂರದಿಂದ ಎಂಟ್ರಿ ಆಗುತ್ತಲ್ವಾ, ಈಗ ಈ ಊರಲ್ಲಿರೋ ಮನೆಯವರೆಲ್ಲ ಫುಲ್ ಆರತಿ ಕೊಟ್ಟು ಅದಕ್ಕೆ ಬಸವ ಎಲ್ಲ ಕಾಲು ತೊಳ್ದು, ಆಮೇಲೆ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ಕೊಂಡಕ್ಕೆ ತಗೊಬಂದು ಸೋದೆ ಹಾಕೋದು. ನೈಟ್ ಹೊತ್ತು ನೈಟ್ ಹೊತ್ತು ನೈಟೇ ಬಂದು ಕೊಂಡಕ್ಕೆ ಅದು ಇದಾಗ್ತೀರಾ? ಹೌದು. ನೈಟೇ ಹಾಕಿ ಅದಾದ್ಮೇಲೆ ಸೋದೆ ಎಲ್ಲ ಆದಮೇಲೆ ಈ ಕಡೆ ಎಲ್ಲ ಉರಿತಾ ಇರುತ್ತೆ ಅದು. ನೈಟ್ ಅಲ್ಲ, ಅಂದರೆ ಒಂದು ಸೋದೆ ಒಂದು 12 ಗಂಟೆಗೆ ಹಾಕಿದ್ರೆ ಒಂದು ಅರ್ಧ ಗಂಟೆ ನೀಟಾಗಿ ಜೋಣಿಸ್ಬಿಟ್ಟು ಬೆಳಗಾನ ಉರಿಸ್ತೀವಿ. ನಾ ಒಂದು 6:30 ಗಂಟೆ ಫುಲ್ಲು. ಅದರಲ್ಲಿ ಇದರಲ್ಲಿ ಏನು ಮಡಿಕೆ, ಇದು ತಂಬಿಟ್ಟು ನಾರ್ತಿ ಎಲ್ಲ, ತಂಬಿಟ್ಟು ಎಲ್ಲ ಫುಲ್ಲು ರಾತ್ರೆಲ್ಲ ಬೇಯಿಸ್ತಾರೆ ಫುಲ್ಲು. ಅವ್ರವರು ನಮ್ಮ ಕುಲದವರು ಈಗ ಅಕ್ಕಪಕ್ಕ ಎಲ್ಲ ತಂಬಿಟ್ಟು ಎಲ್ಲ ಮಾಡಿ, ತಂಬಿಟ್ಟು ನಾರ್ತಿಗೆ ಎಲ್ಲ ಮಾಡಿಕೊಂಡು ಇಲ್ಲೇ ಕೊಂಡದ ಪಕ್ಕದೇ ಫುಲ್ಲು ಎಲ್ಲ ರೆಡಿ ಮಾಡ್ಕೊತಾರೆ. ಇಲ್ಲ, ಭಾನುವಾರ ಎಳ್ವಾರ ಆಗಿದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ತಂಬಿಟ್ಟೆಲ್ಲ ರೆಡಿ ಮಾಡ್ಕೊತಾರೆ. ಹೌದು. ಭಾನುವಾರ ಅದೇ ರಾತ್ರಿ ಎಲ್ಲ ಫುಲ್ ಎಳ್ವಾರ ಆಗುತ್ತೆ. ಆಮೇಲೆ ಸೋದೆ ಎಲ್ಲ ಹಾಕಿ ಕೊಂಡ ಎಲ್ಲ ಬೇಯಿಸಿ, ಬೆಳಗಾನ ಕೊಂಡ ಬೇಯಿಸಿ, ಆಮೇಲೆ ಬೆಳಗ್ಗೆ ಒಂದು 6 ಗಂಟೆ ಅಷ್ಟರಲ್ಲಿ ಕೊಂಡ ಮುಗಿಯುತ್ತೆ ಫುಲ್ಲು. ಆವಾಗ ಸುತ್ತಮುತ್ತ ಹಳ್ಳಿ ಎಲ್ಲ ಬಂದು ಮೆರವಣಿಗೆಯಲ್ಲಿ ದೇವ್ರು ಬರುತ್ತೆ. ಅದು ಪೂಜೆ ದೇವರು ಐತೆ ನಮ್ದು. ಕೆರೆ ಹತ್ರ ನಾವು ಏನೇ ಮಾಡಿದ್ರು ನಮ್ಮ ದೇವ್ರಿಗೆ ಏನೇ ಮಾಡಿದ್ರು, ಒಂದು ಹೂವಂಬಳ್ಳೆ ಮಾಡಿದ್ರು ಎಲ್ಲ ಫುಲ್ಲು ಸಾಮೇಸಪ್ಪ ದೇವರು. ಅದು ನಮ್ಮದೇ ಒಂದು 200-300 ವರ್ಷ ಅಂದರೆ ಅದಿನ್ನೂ ಫುಲ್ಲು ಹಳೇ ದೇವಸ್ಥಾನ, ಸಾಮೇಸಪ್ಪ ಗುಡಿ ಅಂತ. ಅದು ಇನ್ನೂ ಸುತ್ತಮುತ್ತ ಬರೋದು ಹಳ್ಳಿಗೆಲ್ಲ ಅದು ಒಂಥರ ದೊಡ್ಡ ದೇವರು. ಏನೇ ಇದ್ರೂ ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿಂದ ತೀರ್ಥ ಹಾಕಿಸ್ಕೊಂಡೆ ಇಲ್ಲಿಗೆ ಬರೋದು. ಹೌದು, ಅಲ್ಲಿಂದ ಬರ್ತಿದ್ದಂಗೆ ಇಲ್ಲಿ ಕೊಂಡ, ಅಲ್ಲಿಂದ ಬರ್ತಾ ಇದ್ರು ಅಲ್ಲಿ ತೀರ್ಥ ಹಾಕಿಸ್ಕೊಂಡಾಗೆ ದೇವ್ರು ಬರೋದು. ಅಲ್ಲಿ ತೀರ್ಥ ಹಾಕಿಸ್ಕೊಂಡು ಇಲ್ಲಿ ಮಧ್ಯಕ್ಕೆ ಬರ್ತಾ ಇದ್ದಂಗೆ ಅಲ್ಲೊಂದು 2 ಮರಿ ಹೊಡಿತೀವಿ. ಅದಾದ್ಮೇಲೆ ಕೊಂಡದ ಹತ್ರ 1-2 ಮರಿ ಹೊಡಿತೀವಿ. ಅವಾಗ ಅದಾದ್ಮೇಲೆ ದೇವ್ರು ನುಗ್ಗೋದು. ಮರಿ ಹೊಡೆದಿರೋ ದೇವ್ರೆ ಮುಂದಕ್ಕೆ ಹೋಗಲ್ಲ ನಮ್ಮಲ್ಲಿ. ಅದಾದ್ಮೇಲೆ ಕೊಂಡ ಆದ್ಮೇಲೆ ಇನ್ನು ಅರ್ಕೆ ಮರಿಗಳೆಲ್ಲ ಇರ್ತಾವಲ್ಲ, ಆ ಥರ ಮನೆಗೂ ಇಷ್ಟು 1 ಮರಿ 2 ಮರಿ ಅವ್ರವ್ರ ಇಷ್ಟ ಇದ್ದಂಗೆ. ಸೋಮವಾರನೇ ನಾನ್ ವೆಜ್ ಮಾಡ್ತೀರಾ? ಹೌದು, ಸೋಮವಾರನೇ ಫುಲ್ಲು. ಎಷ್ಟು 80 ಮರಿ ಆದರೂ 90 ಮರಿ ಆಗಲಿ 100 ಮರಿ ಆಗಲಿ ಫುಲ್ಲು 100 ಮರಿನೂ ಫುಲ್ಲು ಒಂದೇ ಸತಿ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಊಟ ಹಾಕಿಸ್ತೀವಿ. ಅದು ಒಂದೇ ಪಂಕ್ತಿ. ಕೊಂಡ ಆಯ್ದ ಮೇಲೆ ಈಗ ಇವತ್ತು ಕೊಂಡ ಮಂಡೇ ಆಯ್ತಲ್ವಾ, ಬೆಳಗ್ಗೆ 7 ಗಂಟೆ ಅಷ್ಟರಲ್ಲಿ ಆಗುತ್ತೆ. ಊಟ ಒಂದು ನಾವೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ 4 ಗಂಟೆ ಆಗೋಗುತ್ತೆ. ಅಲ್ಲಿ ಅಕ್ಕಪಕ್ಕ ಊರಿಂದ ಯಾರ್ಯಾರು ಬಂದಿರ್ತಾರೋ ಎಲ್ಲ ಫುಲ್ಲು ಕಾಯ್ಕೊಂಡೇ ಇರ್ತಾರೆ, ಇಲ್ಲೇ ಟೆಂಟ್ ಹಾಕೊಂಡು ಎಲ್ಲ ಇಲ್ಲೇ ಇರ್ತಾರೆ. ಅದರಲ್ಲಿ ಒಂದು 4 ಗಂಟೆಗೆ ಊಟ ಹಾಕಿದ್ರೆ ಅದು 2 ಪಂಕ್ತಿ 3 ಪಂಕ್ತಿ ಆ ಥರ ಎಲ್ಲ ಆಗಲ್ಲ. ಒಂದೇ ಸತಿ ಎಷ್ಟು ಜನ ಇರ್ತಾರೋ ಒಂದೇ ಕಡೆ ಕೂತ್ಕೊಂಡು ಫುಲ್ಲು ಒಂದೇ ಸತಿ 1 ಪೀಸು ಉಳಿಯಲ್ಲ. ಎಲ್ಲ ನಮ್ಮಲ್ಲಿ ಅದೇ ವರ್ಷಕ್ಕೊಂದ್ಸತಿ. ನಾವು ಅಷ್ಟೇ ಸೋಮವಾರ ಯಾವತ್ತೂ ತಿನ್ನಲ್ಲ. ಅದೇ ಯಾವ ಗೌಡ್ರು ಅಂತಲ್ಲ, ಮತ್ತು ಯಾವುದೇ ಜಾತಿ ಅಂತಲ್ಲ,
ಸೋಮವಾರ ಎಲ್ಲ ಬಂದು ವರ್ಷಕ್ಕೊಂದ್ಸತಿ ಎಲ್ಲ ಬಂದು ಇಲ್ಲಿ ತಿಂತಾರೆ. ಬೇರೆ ದಿವಸ ಬೇರೆ ತಿಂಗಳು ಅಲ್ಲೆಲ್ಲ ಸೋಮವಾರ ಯಾರೂ ಮುಟ್ಟಲ್ಲ. ಇಲ್ಲಿ ವರ್ಷಕ್ಕೊಂದ್ಸತಿ ಈ ಅಮ್ಮಂಗೆ ಬಂದು ಅರಕೆ ಮರಿಗಳನ್ನ ಇಲ್ಲಿ ಬಂದು ತಿಂತಾರೆ. ಅದಾದ್ಮೇಲೆ ಯಾವತ್ತೂ ತಿನ್ನಲ್ಲ. ಕೊಂಡ ನೀವು ಇದು ಮಾಡಿದ್ರ? ಇಲ್ಲ ಅಲ್ಲ, ಇಲ್ಲ, ಇವ್ರು ಕೊಂಡ ಇದ್ದಿದ್ದು. ನೀವು ದೇವ್ರು ಇಟ್ಕೊಂಡಿದ್ದು? ನಾ ದೇವ್ರು ಎತ್ಕೊಂಡಿದ್ದು. ಇವರು ಒಂದು 4-5 ವರ್ಷ ಆದಿದ್ದಾರೆ. ಇನ್ನೊಬ್ರು ನಮ್ ದೊಡ್ಡಪ್ಪ ಇದ್ದಾರೆ, ಅವ್ರು ಒಂದು 40 ವರ್ಷ ಇದು ಈಗ ವಯಸ್ಸಾಯ್ತು ಅಂತ ಈ ಸತಿ ಇವ್ರು ಮಾಡಿದವರು. ಮಂಗಳವಾರ ಏನಿರುತ್ತೆ? ಮಂಗಳವಾರ ಬೆಳಗ್ಗೆ ಸಿಡಿ ಆರಿಸ್ತೀವಿ. ಸಿಡಿ ಅಂತ ನಮ್ಗೆ ಈಗ ತೆಲಮಂಗಲದ ನಮ್ಮ ಮನೆ ದೇವರಲ್ವಾ, ಅದಕ್ಕೆ ಮಗ ಅಂತ ಇದೆ. ಅವರು ಸಿಡಿ ಅದ್ರಲ್ಲಿ ಆಟ ಆಡ್ಸೋದು. ಅವ್ರು ಆಟ ಆಡ್ಸ್ದಂಗೆ ಈ ನಮ್ಮೂರು ಮಕ್ಕಳು ಅವ್ರನ್ನೆಲ್ಲ ತೊಟ್ಲಲ್ಲಿ ಫುಲ್ ಆಟ ಆಡ್ಸೋದು ಎಲ್ಲಾರ್ನು. ಚಿಕ್ಕ ಮಕ್ಕಳನ್ನೆಲ್ಲ, ಚಿಕ್ಕ ಮಕ್ಕಳನ್ನ ನಾಳೆ ಜಾತ್ರೆ ತರ. ಜಾತ್ರೆ ತರ. ಇವತ್ತು ಅಷ್ಟೇ ಸೋಮವಾರ ಫುಲ್ಲು ಈಗ ಸುತ್ತಮುತ್ತ ಎಲ್ಲ ಜಾತ್ರೆ ನಡೆಯುತ್ತೆ ಫುಲ್ಲು. ಹಂಗೆ ಮಂಗಳವಾರ ಬೆಳಗ್ಗೆ ಎಲ್ಲ ಸಿಡಿ ಆಗುತ್ತೆ. ರಾತ್ರಿ ಹೊತ್ತು ಫುಲ್ಲು ಮೆರವಣಿಗೆ, ಊರ್ ಮೆರವಣಿಗೆ ಆಗುತ್ತೆ. ಮಂಗಳವಾರ ನೈಟು ಊರ್ ಮೆರವಣಿಗೆ ಮಾಡ್ತೀವಿ. ಅಂದ್ರೆ ಈಗ ಪೂಜೆ ದೇವ್ರು ಇದೀವಲ್ಲ, ಅದು ಪೂಜೆ ದೇವರು ಒಂದು ಯಲ್ಲಮ್ಮ, ಒಂದು ತೆಲಮಂಗಲದಮ್ಮ. ಅದು ಊರ್ ಪೂರ್ತಿ ಇದು ಪಲ್ಲಕ್ಕಿ ಜೊತೆ ಫುಲ್ಲು ಮೆರವಣಿಗೆ ಮಾಡ್ತೀವಿ. ಇನ್ನು ಬುಧವಾರ ಬೆಳಗ್ಗೆ ಅದೇ ಇಂಪಾರ್ಟೆಂಟು. ಈಗ ಏನ್ ಮಾಡ್ತೀವಿ, ಇದು ಕೊಂಡ. ಅದಾದ್ಮೇಲೆ ಈಗ ಇಷ್ಟು ದಿವಸ, ಈಗ ಶನಿವಾರ ಭಾನುವಾರ, ಇವತ್ತು ನೈಟ್ ಎಳ್ವಾರ ಆಗಿ ಸೋಮವಾರ ಅದೇ ಇದು ತೇರ್ತ ಹಾಕಿಸ್ಕೊಂಡು ಸ್ವಾಮಿ ಸಪ್ಪನ ಆ ಥರ ತೇರ್ತ ಹಾಕಿಸ್ಕೊಂಡು ಈ ಗುಡಿಗೆ ಬಂದು ಕುತ್ಕೊಂಡ್ರೆ ನೆಕ್ಸ್ಟು ಗುಡಿಗೆ ಹೋಗೋದೇ ಬುಧವಾರ. ಆವಾಗ ಇಲ್ಲಿ ಮೆರವಣಿಗೆ ಮಾಡಿ ಎತ್ಕೊಂಡ್ ಬಂದಿರ್ತಾರಲ್ಲ ದೇವ್ರನ್ನ, ಎತ್ಕೊಂಡು ಎಲ್ಲ ಫುಲ್ಲು ನಮ್ದು ಏನು ದೇವ್ರಿದೆಯೋ ಇಲ್ಲಿ ಕೊಂಡದ ಹತ್ರ ಕೊಂಡ ಆರಿಸ್ಬಿಟ್ಟು ಇಲ್ಲಿ ಮಡಗ್ಬಿಡ್ತೀವಿ. ಅದು ನೆಕ್ಸ್ಟು ನೀಟಾಗಿ ದೇವ್ರು ಬಡ್ಸ್ಕೊಂಡು ಬುಧವಾರನೇ ಕರ್ಕೊಂಡು ಹೋಗೋದು. ಅವಾಗ ಬರೋ ಜನ ಎಲ್ಲ ಬಂದು ನೀಟಾಗಿ ಆರತಿ ಎಲ್ಲ ಮಾಡಿ ಓಲಿಯ ಪರಾಕ್ ಆಡ್ಕೊಂಡು, ಓಲಿಯ ಪರಾಕ್ ಅಂದರೆ ಇದು ಬೋಪರಾಕು, ಅದೆಲ್ಲ ಬೋಪರಾಕ್ ಎಲ್ಲ ಹಾಕೊಂಡು ಕುಣ್ಕೊಂಡು ಮಾಮೂಲಿ ದೇವರು. ಆವಾಗ ಯಾವ ವರ್ಷ ಆದರೂ ಯಾವಾಗ ಏನಾದರೂ ದೇವ್ರು ಮಿಸ್ ಮಾಡಿರುತ್ತೋ ಆವತ್ತಂತೂ ಜನ ಅವ್ರವ್ರ ಕಷ್ಟ ಏನು ಯಾವತ್ತಾದ್ರೂ ಇರಲಿ, ಬೇರೆ ದಿವಸ ಬಂದಿರಲ್ವೋ ಆವತ್ತಂತೂ ಬಂದೇ ಬರ್ತಾರೆ ದೇವ್ರ ಕೇಳೋಕ್ಕೆ. ಆವತ್ತು ದೇವ್ರು ಮನೆ ಅಂದರೆ ಮನೆಗೆ ಹೋಗುತ್ತಲ್ವಾ, ಅವಾಗ ಅಡ್ಡ ಹಾಕೊಂಡು ಕೇಳ್ತಾರೆ ನನ್ಗೇನು ಕಷ್ಟ ಈಗ, ಇಲ್ಲಾಂದ್ರೆ ನಿನ್ನ ಒಳಗೆ ಗುಡಿ ಒಳಗೆ ಬಿಡಲ್ಲ. ಮನೆಗೂ ಹೋಗುತ್ತೆ ದೇವರು? ಇಲ್ಲ, ಪ್ರತಿ ಮನೆಗಲ್ಲ, ದೇವಸ್ಥಾನದ ಹತ್ರ ಇಲ್ಲಿಂದ ದೇವಸ್ಥಾನ ಗಂಟ ಹೋಗುತ್ತಲ್ಲ, ಅವಾಗ ಬರೋ ಜನ ಎಲ್ಲ ದೇವಸ್ಥಾನದ ಹತ್ರ ಬರ್ತಾರೆ. ಅವಾಗ ದೇವ್ರನ್ನ ಅಡ್ಡ ಹಾಕೊಂಡು ನನ್ನ ಕಷ್ಟ ನೀನು ಹೇಳು, ಹೆಂಗೆ ಪರಿಹಾರ ಮಾಡು, ಆವಾಗಲೇ ನಿನ್ನ ಬಿಡೋದು ಒಳಗೆ ಅಂದ್ಬಿಟ್ಟು ಅಡ್ಡ ಹಾಕೋತಾರೆ. ನೆಕ್ಸ್ಟ್ ಇವಾಗ ಅಡುಗೆ ರೆಡಿ ಆಗ್ತದೆ? ಅಡುಗೆ ರೆಡಿ ಆಗ್ತಾ ಇದೆ ಫುಲ್ಲು. ಇವಾಗ ಎಷ್ಟು ಟೈಮು? 9:30. ಎಷ್ಟು? 72 ಮರಿ. 72 ಅಂತಾರೆ. 80. ಏನೇನು ಮಾಡ್ತೀರಾ? ಅಂದರೆ ಬರೀ ಮರಿ ಅಷ್ಟೇ, ಅದ್ರ ಜೊತೆಗೆ ಮಟನು, ಅದಾದ್ಮೇಲೆ ಚಿಕನ್ ಮಾಡ್ತಾರೆ. ಚಿಕನ್ನು ಮುದ್ದೆ, ಅದೊಂದು 2,000-3,000 ಮುದ್ದೆ ಮಾಡ್ತಾರೆ. ಆಮೇಲೆ ಅನ್ನ, ಆಮೇಲೆ ಮಟನ್ ಸಾರು, ಚಿಕನ್ ಫ್ರೈ. 3,000 ಜನಕ್ಕೆ 4,000 ಅಂತ ಹಿಡ್ಕೊ ಬರ್ತೀವಿ. ಅಲ್ಲ ಅಂದ್ರೆ 4,000 ಜನಕ್ಕೆ ಅಡುಗೆ ಮಾಡ್ತೀರಾ? 4,000 ಜನ ಮೀಸಿಲ್ಲ. ಅದು ಒಂದೇ ಪಂಕ್ತಿ, 2 ಪಂಕ್ತಿ ಅಷ್ಟರಲ್ಲಿ ಒಂದು ಪೀಸು ಇರಲ್ಲ. ಫುಲ್ಲು ಒಂದೇ ಪಂಕ್ತಿ. ಎಷ್ಟು ಜನ, ಒಂದು 5,000 ಆದರೂ ಆಗಲಿ 6,000 ಆಗಲೂ ಅಲ್ಲಿ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಫುಲ್ ಇಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೋ, ಇಲ್ಲಿಂದ ಆ ತೋಟದಿಂದ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಕುತ್ಕೊಬಿಟ್ಟಿರ್ತಾರೆ ಫುಲ್ಲು. ನಾವೇನು ಇಲ್ಲಿ ಪೆಂಡಲ್ ಒಂದು ಅಷ್ಟೇ, ಏನೋ ಜನಕ್ಕೆ ಸಹಾಯ ಆಗಲಿ ಅಂತ. ಇನ್ನು ಟೇಬಲ್ ಏನು ಹಾಕಲ್ಲ. ಅವರು ಜನನು ಆ ಥರ ಏನು ನೋಡ್ದಿದ್ದಂಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲಿ ಪ್ರಸಾದ ಅನ್ಕೊಂಡು ತಿನ್ಕೊ ಹೋಯ್ತಾರೆ, ಯಾವುದೇ ಇದು ಇಲ್ದಿದ್ದಂಗೆ. ಥ್ಯಾಂಕ್ ಯು ಸರ್. ಎಂಡು ಮಾಡ್ತಾ ಇದ್ದೀನಿ. ನಮ್ಮ ಪೂಜಾರಪ್ಪರು ಹೇಳಿದ್ದಾರೆ ಎಂಡು. ಈಗ ಮುದ್ದೆಗೆ ರೆಡಿ ಮಾಡ್ತಾರದಾ? ಇನ್ನೇನು ಬರ್ತದೆ ಅದಕ್ಕೆ ಸೀಟ್ ಹಾಕಿ ಏನೇನು ಐಟಮ್ ಮಾಡ್ತಾರದು? ಮಟನ್ನು, ಚಿಕನ್ನು, ಬೋಟಿ, ಮುದ್ದೆ, ರೈಸ್. ಮಟನ್ ಬೇರೆ ಸಾಂಬಾರು ಅಷ್ಟೇ? ಬೋಟಿ ಗೊಜ್ಜು, ಮುದ್ದೆ, ಚಿಕನ್ ಚಾಪ್ಸ್, ಮುದ್ದೆ, ವೈಟ್ ರೈಸು. ಹಾಂ, ಟೋಟಲ್ 6 ಐಟಮಾ? 6 ಐಟಮ್. ರೆಡಿ ಆಗೋಷ್ಟರಲ್ಲಿ ಒಂದು 4 ಗಂಟೆ ಆಗ್ಬಿಡುತ್ತಾ? 3:30-4 ಗಂಟೆ. ಬೇಗ ಅಲ್ಲ, ಒಂದು ಅಂದಾಜು 5 ಗಂಟೆ ಮೇಲೆ ಊಟ ಕೊಡ್ತಾ ಇರ್ತಾರೆ. 4:15-5 ಗಂಟೆಗೆ. ಈ ಸಾರಿ ಒಂದು ಸ್ವಲ್ಪ ಮುಂದೆ ಆಗ್ಬೋದು. 72 ಮರಿ ಅಲ್ಲ? 73. ಮಟನ್ ಇಟ್ಟು ಕ್ಯೂರೇನಾ? ಮಟನು, ಬೋಟಿ ಗೊಜ್ಜು, ಅವ್ರು ಬರೀ ಮುದ್ದೆ ರೈಸ್ ಮಾತ್ರ? ಇವ್ರ ಹೆಸ್ರೇನು? ಏನೋ ಎಡ್ವರ್ಟ್ ಮಾಡ್ತಾರೆ ಏನೋ ಅಂದ್ರಂಗಿತ್ತು. ಮಾಡ್ತಾರೆ. ತುಂಬಾ ಚೆನ್ನಾಗೈತೆ. ಕಸ್ಟಮರ್ ಅಂತ ಜನಗಳಂತ ಭಕ್ತಾದಿಗಳು ತುಂಬಾ ಭಕ್ತಿಯಿಂದ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಏನೇನು ಮಾಡ್ತಾ ಇದೀರಣ್ಣ? ನೋಡೋಣ. ಯಾಕೆ ಅವ್ರ ವಾಯ್ಸಲ್ಲಿ ಯಾಕಾರು ಹೇಳ್ತಾ ಇದೀನೋ ಅನ್ನೋ ಥರ ಇದೆ.
ಇಲ್ಲ ತುಂಬಾ ದಿವಸದಿಂದ ಇವರೇ ಮಾಡ್ತಾ ಇರೋದು, ನೀಟಾಗೂ ಮಾಡ್ತಾರೆ. ಮತ್ತೆ ಇವ್ರದ್ದು ಇದು ಬೇಕಾದ ಐಟಮ್ ಎಲ್ಲ 3 ದಿನ ಮುಂಚೆ ಹೋಗಿ ಪೂಜಾರಪ್ಪ ಎಲ್ಲ ಬರ್ಸ್ಕೋತಾರೆ. ಒಂದು ವಾರದಿಂದ ಪ್ರಿಪೇರ್ ಎಲ್ಲ ಆಗಿ ಮಾಡ್ತಾರೆ. ಓಕೆ, ಅವ್ರು ಬರೀ ಮುದ್ದೆ ಮತ್ತೆ ರೈಸ್ ಮಾತ್ರನಾ? ಮತ್ತೊಂದು ದಿನ ಹಾಕ್ತಾರೆ. ಇನ್ನು ಎಷ್ಟೊತ್ತಾಗುತ್ತೆ? ಇನ್ನೊಂದು ಇನ್ನೂ ಅರ್ಧ ಗಂಟೆ ಆಗುತ್ತಾ? ಇವರು ನಾಟಕ ಓದ್ತಾರ ಇವರು? ನೀವು ಶರ್ಮಾತ್ಮ ನಾಟಕ ಓದೋದಾ? ಸುಗಮ ಸಂಗೀತ ಗಾಯಕರು ಅಂದ್ರೆ ಎಲ್ಲ ಕಡೆ ಫಂಕ್ಷನ್ಗೆ ಹೋಗ್ತಾ ಇರ್ತೀರಾ? ಇಲ್ಲ ಒಂದು ಪದ ಬಿಡಿ ನೋಡೋಣ. ಮುದ್ದೆ ಕಟ್ಬಿಡ್ತೀವಿ ಸರ್, ಆಮೇಲೆ ಬಿಡ್ತೀನಿ. ಹಂಗೆ ಬಿಡಿ, ಪರವಾಗಿಲ್ಲ, ಮುದ್ದೆ ಕಟ್ತಾನೆ. ಒಂದು ಪದ ಬಿಡಿ ಸರ್. ಈ ಮುದ್ದೆ ಮಾಡ್ತಾ ಇರ್ಬೇಕು, ಈ ಕಡೆ ಪದ ಬಿಡ್ತಾ ಇರ್ಬೇಕು. ಯೋಚನೆ ಮಾಡ್ತವ್ರೆ ಪದ ಬಿಡಕ್ಕೆ. ಬೇಡ ಪದ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಯಾವ ನಾಚಿಕೆ ಬರುತ್ತೆ. ಮತ್ತೆ ಬಿಡಿ ಮತ್ತೆ ಒಂದು. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೋರೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾಳದಲ್ಲಿ ಗರುಕೆ ಚಿಗುರ್ಯಾವೋ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಗುಂಪಾದೋ ನಿನ್ನ ಪರುಸೆ ಕೌಗಳ್ಳಿ ಬಯಲಾಗ ಚೆಲ್ಲಿದರು ಮಲ್ಲಿಗೆಯ. ನಿಮ್ಮ ನಂಬರ್ ಇದ್ರೆ ಹೇಳ್ಬಿಡಿ, ಜನ ಕಾಂಟ್ಯಾಕ್ಟ್ ಮಾಡಂಗ್ರೆ ಮಾಡಲಿ. 9686729833. ಶ್ರೀ ಗಂಗಾ ಪರಮೇಶ್ವರಿ ಜಾನಪದ ಕಲಾತಂಡ, ಸಂತೆಕೋಳಳ್ಳಿ ಹೋಬಳಿ, ತಟ್ಟಿಗುಪ್ಪೆ ಗ್ರಾಮ. ಗಂಗಾ ಪರಮೇಶ್ವರಿ ಜಾನಪದ ಕಲಾತಂಡ. ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕಾರ್ಯಕ್ರಮ ಮಾಡ್ಕೊಡ್ತೀನಿ. ಇನ್ನೂ ಆಗಿಲ್ಲ ಅಲ್ಲ? ರೈಸ್ ಆಗಿದೆ, ಇನ್ನ ಮಾಡ್ತಾ ಇದೀವಿ. ಇನ್ನ 100-120 kg ಮಾಡಬೇಕು. ಇವಾಗ ಎಷ್ಟಾಗಿದೆ? ಈಗ 88 kg. 88 kg. ಅದು 88 kg ನಾ? ಅದು ಇದ್ರಲ್ಲೂ ಇದೆ. ಇವಾಗ ಹಾಕ್ತೀರಾ? ಈಗ ಹಾಕಿದ್ದೀವಿ. ಈಗ 75 kg ಬನ್ನಿ. ಈಗ 75 kgನಾ? ಈಗ ಹಾಕ್ಬಿಟ್ಟು ಬಸ್ಸಿ. ಇದು ಮುದ್ದೆ ಅಲ್ಲಿಗೆ ಹಾಕ್ತೀರಾ? ಮುದ್ದೆ ಎಷ್ಟು? ಮುದ್ದೆ ಟೋಟಲ್ 4,000 ಮುದ್ದೆ. 4,000 ಮಟನ್ ಸಾಂಬಾರ್ ಅಲ್ವಾ? ಮಟನ್ ಸಾಂಬಾರು. ಭಟ್ರೆ ಮಟನ್ ಸಾಂಬಾರ್ ತಾನೆ? ಎಷ್ಟು ಕೆ ಜಿ ಇದು? 200 kg. ಈ ಜಾತ್ರೆ ಬಗ್ಗೆ ಪ್ರತಿಯೊಂದು ಡೀಟೇಲ್ಸು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಂಗೆ ಅಡುಗೆ ಎಲ್ಲ ಆಗಿದೆ. ಇನ್ನೂ ಬೋಟಿಗೆ ಹೋಗ್ತಾ ಇತ್ತು, ನಾನು ಬಂದ್ಬಿಟ್ಟೆ. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಈಗ ಟೈಮು 3:30 ಆಗಿದೆ. ಇಲ್ಲಿಂದ ನಾನು ಬೆಂಗಳೂರಿಗೆ ಹೋಗೋದಕ್ಕೆ 1 hour ಬೇಕು. 6 ಗಂಟೆಗೆ ನೈಟ್ ಶಿಫ್ಟು ಕಂಪ್ನಿಗೆ ಹೋಗಬೇಕು. ಸೊ ನಾನು ಅಲ್ಲಿವರೆಗೂ ಅಂದರೆ ಎಲ್ಲರೂ ಊಟ ಮಾಡೋವರೆಗೂ ನಾನು ಇರೋಕ್ಕಾಗಲ್ಲ. ಸೊ ಕಾರಣಾಂತರಗಳ ರಜಾನೂ ಇನ್ನೂ ಕೊಟ್ಟಿಲ್ಲ ನನಗೆ. ಸೊ ಇದೆಲ್ಲ ಪಟ ಅಂತ ಪ್ಲ್ಯಾನ್ ಆಗಿ ಬಂದಿದ್ದು. ಸೊ ನಾನು ಕೆಲಸಕ್ಕೂ ಹೋಗಬೇಕಾಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲನೂ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಊಟದ್ದೊಂದು ಅಂದರೆ ಬೋಟಿಗೆ ಹೋದೊಂದು ಆಗ್ಬಿಟ್ಟಿದ್ದಿದ್ರೆ ಅದು ತೋರಿಸ್ಬಿಡ್ತಿದ್ದೆ. ಜನ ಊಟಕ್ಕೆ ಕೂತ್ಕೊಳ್ಳೋದಕ್ಕೆ 4:30 ಆಗ್ಬಿಡುತ್ತಂತೆ. ಅದು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ನಾನು ಕೆಲಸಕ್ಕೆ ಹೋಗೋಕೆ ಲೇಟ್ ಆಗ್ಬಿಡುತ್ತೆ. ಆಮೇಲೆ ಕ್ಯಾಕ್ಸ್ಗೆ ಮಕ್ಕಕ್ಕೆ ಹೋಗಿದ್ದಾರೆ, ಗೊತ್ತಲ್ಲ ನಿಮಗೆ. ಸೊ ಇಷ್ಟು ಮುಗಿಸ್ಕೊಂಡಿದ್ದೀನಿ. ಆಮೇಲೆ ಎಷ್ಟು ಅಂತಂದರೆ 4,000 ಮುದ್ದೆ ಮಾಡ್ತಿದ್ದಾರೆ, 200 kg ರೈಸು, 1,200 kg ಮಟನ್ನು, ಇಷ್ಟು ಕೂಡ ಮಾಡ್ತಿದ್ದಾರೆ. ಕೇಳಿ ಒಂಥರ ಖುಷಿ ಆಯಿತು. 72 ಮರಿ. ಅದೇ ಯಾವಾಗಲೂ ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಆಚಾರ, ನಮ್ಮ ಸಂಸ್ಕೃತಿ ಆವಾಗಿಂದ ತಲೆತಲಾಂತರ ನಡ್ಸ್ಕೊಂಬಂದ್ಬಿಟ್ಟಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಯಾವ ಪದ್ಧತಿ ಕೂಡ ಕಾರಣ ಇಲ್ಲದೆ ಆಗಲ್ಲ. ಹಾಗೆ ಯಾವ ಪದ್ಧತಿ ಬಗ್ಗೆ ಕೂಡ ನಾವು ಮಾತಾಡೋಕ್ಕೂ ಆಗಲ್ಲ. ಪ್ರತಿಯೊಂದು ಪದ್ಧತಿಯಿಂದನೂ ಒಂದೊಂದು ಆಚಾರ ವಿಚಾರಗಳು ಸಂಸ್ಕೃತಿ ಇದ್ದೇ ಇರುತ್ತೆ. ನಡ್ಕೊಬರ್ತಿರೋದು ಅದನ್ನು ಆಚರಿಸ್ಕೊಂಡು ಹಂಗೆ ಹೋಗೋಣ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಜಾತ್ರೆ, ಹೋಟ್ಲುಗಳು, ಆ ಊರು ಈ ಊರು ಸುತ್ತಕೊಂಡು ಎಲ್ಲೆಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೋ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನೀವು ಕೂಡ ತಿಳ್ಕೊಳ್ಳಿ. ಆದಷ್ಟು ಈ ಜನಕ್ಕೆ ಶೇರ್ ಮಾಡ್ತಾಯಿರಿ.
ಸೊ ವಿಡಿಯೋ ಕೊನೆ ಅಂತಕ್ಕೆ ಬಂದುಬಿಟ್ಟಿದ್ದೀನಿ. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಈ ವಿಡಿಯೋ ಅಲ್ಲೂ ಹಾಕಿರ್ತೀನಿ, ಲೈಕ್ ಮಾಡಿ. ಹಾಗೆ ಅಲ್ಲೂ ನನ್ನ ಫಾಲೋ ಮಾಡಿ. ಹಾಗೆ ಯೂಟ್ಯೂಬಿಗೆ ಬಂದು ಈ ವಿಡಿಯೋಗೆ ಲೈಕು ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಹಾಗೆ ಈ ಜಾತ್ರೆ ಬಗ್ಗೆ ಎಲ್ಲರೂ ಅವರು ಕೂಡ ತಿಳ್ಕೊಳ್ಳಿ. ಹಾಗೆ ಆದರೆ ನೆಕ್ಸ್ಟ್ ಟೈಮ್ ನೀವು ಕೂಡ ಪಾಲ್ಗೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ. ಸೊ ನಿಮ್ಮ ಸಪೋರ್ಟಿಂದ ನಾನು ಊರೆಲ್ಲ ಸುತ್ಬೋದು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೂ ಒಳ್ಳೆಯದು. ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಮುಂದೆ ಒಂದು ಒಳ್ಳೆ ವಿಡಿಯೋ ತೊಗೊಬರ್ತೀನಿ. ಸೊ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ವಿಡಿಯೋ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.